ಸರ್, ಈಗ ಪಾಕಿಸ್ತಾನದ ಬಗ್ಗೆ ಮಾತಾಡೋದಾದ್ರೆ ಅಲ್ಲಿನ ಜನರು ಅಲ್ಲಿನ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅದೇ ಸಿವಿಲ್ ವಾರ್ ಅಂತಾರೆ. ಅದು ಅದು ಒಂದು ರೀತಿಲಿ ನಡೀತಾನೆ ಇದೆ. ಬಲೂಚಿಸ್ತಾನದಲ್ಲಿ ನಡೀತಾ ಇದೆ, ಇದು ಅಫ್ಘಾನಿಸ್ತಾನ್ ಬಾರ್ಡ್ರಲ್ಲಿ ನಡೀತಾ ಇದೆ, ಸಿಂಧುಸ್ತಾನ್ ಇದೆಯಲ್ಲ, ರಾಜಸ್ಥಾನ್ ಆ ಕಡೆ ನಮ್ಮ ಪಾಕಿಸ್ತಾನ್ ಕೌಂಟರ್ ಪಾರ್ಟ್, ಅದು ಅಲ್ಲೆಲ್ಲ ನಡೀತಾನೆ ಇದೆ. ಯಾಕೆಂದರೆ ಅಲ್ಲಿ ಅವರ ಪ್ರಕಾರ ಪಾಕಿಸ್ತಾನ ಅಂದರೆ ಪಂಜಾಬ್ ಸ್ಟೇಟ್ ಒಂದೇ ಲೆಕ್ಕ. ಇಲ್ಲೂ ಮೊದಲು ಯು ಪಿ ಅಂದರೆ ನಮ್ಮ ದೇಶ ಅಂತ ಒಂದು ಕಾಲದಲ್ಲಿ ಅನ್ಕೋತಾ ಇದ್ರು. ಯು ಪಿಯಿಂದಾನೇ ಬರಬೇಕಪ್ಪ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಅಂತ ಒಂದು ನಿಯಮ ಆದಂಗೆ ಆಗೋಗಿತ್ತು. ಅದೆಲ್ಲ ತಪ್ಪಿತು. ಸೊ ಆ ಥರ ಮನಾಪಲಿ ಇದೆ ಅಲ್ಲಿ. ಇನ್ ಆಲ್ ಫೀಲ್ಡ್ಸ್ ಪಂಜಾಬಿಗಳದ್ದು ಮನಾಪಲಿ ಇದೆ. ಸೊ ಅದಕ್ಕೆ ಯಾರೂ ಇಷ್ಟ ಆಗಲ್ಲ. ಸೊ ಆದ್ದರಿಂದ ಅಲ್ಲಿ ಹೇಳಿದ್ನಲ್ಲ, ಅಂಥ ಕಲಾಗಳು ನಡೀತಾ ಇದೆ. ಅದನ್ನು ಕರ್ಬ್ ಮಾಡೋಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಅದು ಒಂದಲ್ಲ ಒಂದಿನ ವಿಪರೀತ ಸ್ಥಿತಿಗೆ ಬರುತ್ತೆ. ಬಲೂಚಿಸ್ತಾನದಲ್ಲಿ ಭಾಳ ಮುಂದುವರೆದಿದೆ, ಬೇರೆ ದೇಶಗಳಲ್ಲೂ ಇದೆ, ಬೇರೆ ರಾಜ್ಯಗಳಲ್ಲೂ ಇದೆ, ಅವರ ರಾಜ್ಯಗಳಲ್ಲಿ. ಅದು ಒಂದು ಅವರಿಗೆ ಮುಂದೆ ಭಾಳ ಕಷ್ಟಕ್ಕೆ ಬರ್ಬೋದು. ಪಾಕ್ದು ಧೋರಣೆಗಳು ವಿಶೇಷವಾಗಿ ನಾವು ವಿಶ್ಲೇಷಣೆ ಮಾಡಬೇಕಾಗಿಲ್ಲ. ಬಲೂಚಿ, ತಾಲಿಬಾನು, ಅಫ್ಘಾನು ಪಾಕಿಸ್ತಾನದ ಜೊತೆ ಹೆಂಗಿದ್ದಾರೆ ಅಂತ ನೋಡಿದ್ರೇ ಗೊತ್ತಾಗತ್ತೆ. ಈಗ ಬಲೂಚಿಯವರು ಕೂಡ 12 ಸೈನಿಕರನ್ನ ಹೊಡೆದುರುಳಿಸಿದ್ದಾರೆ. ಸೊ ಪಾಕಿಸ್ತಾನ ಈಗಲೂ ಕೂಡ ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ರೀತಿ ನಡ್ಕೋತಿದೆ ಅಂತ ಅನ್ಸೋದಿಲ್ವಾ? ಹೌದು, ಅವರಲ್ಲಿ ಫಸ್ಟ್ ಎಕಾನಮಿನೇ ಸರಿಗಿಲ್ಲ. ಅದನ್ನು ಮೇಲಕ್ಕೆ ತರೋದಕ್ಕೆ ಏನು ಪ್ರೋಗ್ರಾಮೇ ಮಾಡಿಲ್ಲ, ಏನೋ ಒಂದು ಪ್ಲ್ಯಾನಿಂಗೇ ಇಲ್ಲದೆ ಸುಮ್ಮನೆ ಸಾಲ ಕೈ ಚಾಚ್ತಾರೆ. ಸಾಲ ತೊಗೊಂಡ್ರೆ ಅದನ್ನು ತೀರಿಸ್ಬೇಕು. ಅದು ತೀರಿಸ್ಬೇಕಾದ್ರೆ ನೀವು ಏನಾರು ವರಮಾನ ಮಾಡಿ ಅದನ್ನು ತೀರಿಸ್ಬೇಕು. ನಮ್ಮ ಹತ್ರ ಇದ್ದ ಮೇಲೆ ಜಾಸ್ತಿ ಇದ್ದಿದ್ದನ್ನು ತಾನೇ ಸಾಲಕ್ಕೆ ಕೊಡೋದು. ಅದಕ್ಕೆ ಇದೇ ಇಲ್ಲ, ಅವ್ರ ಹತ್ರ ದಾರಿನೇ ಇಲ್ಲ. ಈಗ ನೀರಿನ ಪ್ರಾಬ್ಲಮ್ ಅವ್ರಿಗಾಗುತ್ತೆ. ನಾವು ಇಂಡಸ್ ರಿವರ್ ಟ್ರೀಟಿಯಿಂದ ಇದು ಮಾಡಿ ನಿಲ್ಲಿಸಿದ್ದೀವಲ್ಲ, ಆದ್ದರಿಂದ ಅವ್ರಿಗೆ ಇನ್ನು ಮುಂದೆ ಬೆಳೆಯೋದು ಕಷ್ಟ ಆಗುತ್ತೆ. ಸೊ ಆ ಥರ ಅವ್ರ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಹೋಗುತ್ತೋ, ಕಡಿಮೆ ಆಗಲ್ಲ.